ಈವರೆಗೂ ಬಾಗಿಲು ತೆಗೆದಿಲ್ಲ. ದೇವೇಗೌಡರ ಮನೆಯಲ್ಲೇ ಎಚ್.ಡಿ. ರೇವಣ್ಣ ಇದ್ದಾರೆ ಅನ್ನೋದು ಎಸ್ಐಟಿಗೆ ಖಚಿತ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ದೇವೇಗೌಡರ ಮನೆಯ ಮುಂದೆ ಎಸ್ಐಟಿ ಅಧಿಕಾರಿಗಳು ಹೋಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಪದ್ಮನಾಭನಗರದ ದೇವೇಗೌಡರ ಮನೆಯ ಮುಂದೆ ಎಸ್ಐಟಿ ಅಧಿಕಾರಿಗಳ ತಂಡ ಮನೆ ಬಾಗಿಲು ಓಪನ್ ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವೀಗ ಸುವರ್ಣ ನ್ಯೂಸ್ ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. 15ರಿಂದ 20 ನಿಮಿಷ ಆಗಿದೆ. ಈವರೆಗೂ ಎಸ್ಐಟಿ ಅಧಿಕಾರಿಗಳಿಗೆ ಬಾಗಿಲು ತೆಗಿತಾ ಇಲ್ಲ ದೇವೇಗೌಡರ ಮನೆಯ ಸಿಬ್ಬಂದಿ. ಎಚ್.ಡಿ. ರೇವಣ್ಣ ದೇವೇಗೌಡರ ಮನೆಯಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರೇವಣ್ಣ ಬಂದ್ರು, ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲೇ ಇದ್ರು ಎಚ್.ಡಿ. ರೇವಣ್ಣ. ಈಗ ಎಸ್ಐಟಿ ಅಧಿಕಾರಿಗಳು ಎಚ್.ಡಿ. ರೇವಣ್ಣನವರನ್ನ ಬಂಧಿಸಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಎಚ್.ಡಿ. ರೇವಣ್ಣ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿಸಿದ ಆರೋಪದ ಮೇಲೆ ಎಚ್.ಡಿ. ರೇವಣ್ಣ ಬಂಧನ ಆಗಿದೆ. ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅರೆಸ್ಟ್. ದೇವೇಗೌಡರ ಮನೆ ಮುಂದೆ ದೊಡ್ಡ ಹೈ ಡ್ರಾಮಾ. ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಮಾಧ್ಯಮಗಳು ಲೋಗೋ ಹಿಡಿದು ಪ್ರತಿಕ್ರಿಯೆಯನ್ನ ಕೇಳಿದ್ವು. ರೇವಣ್ಣ ಒಂದೇ ಒಂದು ಮಾತು ಆಡಿಲ್ಲ. ದೇವೇಗೌಡರ ಮನೆಯಿಂದ ಎಚ್.ಡಿ. ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ತಮ್ಮ ರೇವಣ್ಣನವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಎಸ್ಐಟಿ ವಶಕ್ಕೆ ಎಚ್.ಡಿ. ರೇವಣ್ಣ. ಎಸ್ಐಟಿ ವಶಕ್ಕೆ ಎಚ್.ಡಿ. ರೇವಣ್ಣ. ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣನವರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಎಸ್ಐಟಿ ಅಧಿಕಾರಿಗಳು ದೇವೇಗೌಡರ ಮನೆಯಿಂದ ರೇವಣ್ಣನವರನ್ನ ವಶಕ್ಕೆ ಪಡೆದು ಸಿಐಡಿ ಆಫೀಸ್ಗೆ ಕರೆತರುವಂತಹ ಸಾಧ್ಯತೆ ಇದೆ. ಈಗ ವಶಕ್ಕೆ ಪಡೆದಿದ್ದಾರೆ. ದೇವೇಗೌಡರ ಮನೆಯಲ್ಲೇ ಎಚ್.ಡಿ. ರೇವಣ್ಣ ಇದ್ದಾರೆ ಅನ್ನುವ ಮಾಹಿತಿ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ದೇವೇಗೌಡರ ಮನೆಗೆ ಹೋಗಿತ್ತು. ಈಗ ರೇವಣ್ಣನವರನ್ನ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳ ತಂಡ ಕರೆದೊಯ್ದಿದ್ದಾರೆ. ಎಚ್.ಡಿ. ರೇವಣ್ಣನವರನ್ನ ಅರೆಸ್ಟ್ ಮಾಡುವ ಉದ್ದೇಶದಿಂದ ಎಸ್ಐಟಿ ಅಧಿಕಾರಿಗಳು ಹೋಗಿದ್ರು. ಈಗ ವಶಕ್ಕೆ ಪಡೆದಿದ್ದಾರೆ. ಯಾವುದೇ ಕ್ಷಣದಲ್ಲಿ ರೇವಣ್ಣನವರನ್ನ ಅರೆಸ್ಟ್ ತೋರಿಸುವಂತಹ ಸಾಧ್ಯತೆ ಇದೆ. ಮನೆಯಿಂದ ರೇವಣ್ಣನವರೇ ಹೊರಗೆ ಬಂದ್ರು. ಹೊರಗೆ ಬರ್ತಿದ್ದಂತೆ ರೇವಣ್ಣನವರನ್ನ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳ ತಂಡ ತಮ್ಮ ವೆಹಿಕಲ್ ನಲ್ಲಿ ಕೂರಿಸಿಕೊಂಡು ಈಗ ಸಿಐಡಿ ಕಚೇರಿಗೆ ಕರೆತರುವಂತಹ ಸಾಧ್ಯತೆ ಇದೆ. ರೇವಣ್ಣನವರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡೋದ್ರೆ ಅರೆಸ್ಟ್ ಅಂತ ಖಚಿತ ಆಗುತ್ತೆ. ಈಗ ವಶಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸುವರ್ಣ ನ್ಯೂಸ್ ನಲ್ಲಿ ನೇರ ಪ್ರಸಾರದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ರೇವಣ್ಣ ದೇವೇಗೌಡರ ಮನೆಯಿಂದ ಅವರಾಗೆ ಹೊರಗೆ ಬಂದ್ರು. ಸಿಬ್ಬಂದಿ ಬಾಗಿಲು ತೆಗಿಲಿಲ್ಲ. ರೇವಣ್ಣ ಹೊರಗೆ ಬಂದ ನಂತರ ಅವರನ್ನ ವಶಕ್ಕೆ ಪಡೆದು ಎಸ್ಐಟಿ ಕಚೇರಿಯತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಮಾಧ್ಯಮಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣನವರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ವು. ಆದರೆ ರೇವಣ್ಣ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ದೇವೇಗೌಡರ ಮನೆಯಿಂದ ಎಸ್ಐಟಿ
ಎಚ್ ಡಿ ರೇವಣ್ಣನವರನ್ನ ವಶಕ್ಕೆ ಪಡೆದಿದೆ. ಎಚ್ ಡಿ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ವಶಕ್ಕೆ. ಇಡೀ ಲೈಂಗಿಕ ದೌರ್ಜನ್ಯದ ಹಗರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಇವತ್ತಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಿದ್ದಂತೆ ಎಚ್ ಡಿ ರೇವಣ್ಣನವರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ರೇವಣ್ಣ. ಎಸ್ಐಟಿ ಅಧಿಕಾರಿಗಳಿಗೆ ಸಹಕಾರವನ್ನ ಕೊಟ್ಟು ಎಸ್ಐಟಿ ವೆಹಿಕಲ್ ನಲ್ಲಿ ಕೂತ್ಕೊಂಡಿದ್ದಾರೆ. ಅವರನ್ನ ಎಸ್ಐಟಿ ಆಫೀಸ್ಗೆ ಕರೆತರ್ತಾ ಇದ್ದಾರೆ. ಎಸ್ಐಟಿ ಕಚೇರಿಯತ್ತ ಎಚ್ ಡಿ ರೇವಣ್ಣ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ಎಚ್ ಡಿ ರೇವಣ್ಣ ಇದ್ರು. ಅವರನ್ನ ಅಲ್ಲಿಂದ ವಶಕ್ಕೆ ಪಡೆದು ಈಗ ಎಸ್ಐಟಿ ಕಚೇರಿಗೆ ಕರೆತರ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಎಸ್ಐಟಿ ವಶಕ್ಕೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎಸ್ಐಟಿ ವಶಕ್ಕೆ. ದೇವೇಗೌಡರ ಮನೆಯಲ್ಲಿದ್ರು. ದೇವೇಗೌಡರ ಮನೆಯಿಂದ ಎಸ್ಐಟಿ ಅಧಿಕಾರಿಗಳ ತಂಡ ಅವರನ್ನ ಕರೆದುಕೊಂಡು ಬರ್ತಾ ಇದೆ ಎಸ್ಐಟಿ ಕಚೇರಿಗೆ. ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ವಶಕ್ಕೆ ಪಡೆದಿದೆ ರೇವಣ್ಣನವರನ್ನ. ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಆರೋಪದ ಮೇಲೆ ರೇವಣ್ಣ ವಿರುದ್ಧ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಐಪಿಸಿ ಸೆಕ್ಷನ್ 364A ಮತ್ತು ಐಪಿಸಿ ಸೆಕ್ಷನ್ 365 ಅಡಿಯಲ್ಲಿ ಎಫ್ಐಆರ್ ಆಗಿತ್ತು. ಈಗ ರೇವಣ್ಣನವರನ್ನ ಎಸ್ಐಟಿ ಅಧಿಕಾರಿಗಳ ತಂಡ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಿಂದ ರೇವಣ್ಣನವರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ರೇವಣ್ಣ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ. ಕಿಡ್ನಾಪ್ ಕೇಸ್ನಲ್ಲಿ ವಶಕ್ಕೆ ಪಡೆದಿದ್ದಾರೆ. ರೇವಣ್ಣ ವಿರುದ್ಧ ಮತ್ತೂ ಒಂದು ಕೇಸ್ ಇದೆ, ಅದು ಕೂಡ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಅದು ಲೈಂಗಿಕ ದೌರ್ಜನ್ಯದ ಪ್ರಕರಣ. ರೇವಣ್ಣ ವಿರುದ್ಧ 2 ಎಫ್ಐಆರ್ ದಾಖಲಾಗಿದೆ. ಒಂದು ಕಿಡ್ನಾಪ್ ಕೇಸ್, ಮತ್ತೊಂದು ಲೈಂಗಿಕ ದೌರ್ಜನ್ಯದ ಕೇಸ್. ಮನೆ ಕೆಲಸದಾಕೆ ತನ್ನ ಮೇಲೆ ಎಚ್ ಡಿ ರೇವಣ್ಣ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ಸಂಬಂಧ ಎಚ್ ಡಿ ರೇವಣ್ಣ ಮೇಲೆ ಎಫ್ಐಆರ್ ಆಗಿದೆ. ಆ ಕೇಸ್ನಲ್ಲೂ ಎಚ್ ಡಿ ರೇವಣ್ಣ ಆರೋಪಿ ನಂಬರ್ 1. ಕಿಡ್ನಾಪ್ ಕೇಸ್ನಲ್ಲಿ ಮತ್ತೊಬ್ಬ ಕೆಲಸದಾಕೆ ಮೇಲೆ ಪ್ರಜ್ವಲ್ ರೇವಣ್ಣ ದೌರ್ಜನ್ಯ ಮಾಡಿದ್ದಾರೆ ಅನ್ನುವ ಆರೋಪ ಇತ್ತು. ಆ ಆರೋಪ ಹೊತ್ತಂತಹ ಮಹಿಳೆಯ ಮಗ ಕಿಡ್ನಾಪ್ ಆಗಿದ್ದಾರೆ, ತನ್ನ ತಾಯಿ ಅಂತ ದೂರನ್ನು ಕೊಟ್ಟಿದ್ರು. ಏಪ್ರಿಲ್ 29ನೇ ತಾರೀಕು ಕಿಡ್ನಾಪ್ ಆಗಿದೆ ಅಂತ 2ನೇ ತಾರೀಕು ದೂರು ದಾಖಲಾಗಿತ್ತು. ಇವತ್ತು ಆ ಕೇಸ್ನಲ್ಲಿ ಅಂದ್ರೆ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ವಶಕ್ಕೆ ಎಚ್ ಡಿ ರೇವಣ್ಣ. ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಎಚ್ ಡಿ ರೇವಣ್ಣನವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡೋ ಸಲುವಾಗಿ ಎಸ್ಐಟಿ ಅಧಿಕಾರಿಗಳು ರೇವಣ್ಣನನ್ನ ವಶಕ್ಕೆ ಪಡೆದು ಎಸ್ಐಟಿ ಆಫೀಸ್ಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಕಿಡ್ನಾಪ್ ಕೇಸ್ನಲ್ಲೂ ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ರೇವಣ್ಣ. ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲೂ ನೋಟಿಸ್ ಕೊಟ್ಟಿದ್ರು, ಎಸ್ಐಟಿ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ರೇವಣ್ಣ. ಬೆಂಗಳೂರಿನಲ್ಲೇ ಇದ್ರು ರೇವಣ್ಣ. ಬೆಂಗಳೂರಿನಲ್ಲಿ ಇದ್ಕೊಂಡೇ ವಿಚಾರಣೆಗೆ ಬಂದಿರಲಿಲ್ಲ. ನಿನ್ನೆ ಕಿಡ್ನಾಪ್ ಕೇಸ್ನ A2 ಆರೋಪಿಯನ್ನ ಅರೆಸ್ಟ್ ಮಾಡಿತ್ತು ಎಸ್ಐಟಿ ಅಧಿಕಾರಿಗಳ ತಂಡ. ಈಗ ಎಚ್ ಡಿ ರೇವಣ್ಣನವರ